ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಇವತ್ತಿನ ರೆಸಿಪಿ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪೀಸ್ ಅಂತ ಹೇಳ್ಬೋದು. ಚಕ್ಕೊತ್ತ ಅಥವಾ ಇಂಡಿಯನ್ ಪಾಸ್ತಾ. ರಾಜಸ್ಥಾನ್, ಗುಜರಾತ್ ಕಡೆ ಇದಕ್ಕೆ ದಾಲ್ ಢೋಕ್ಲಿ ಅಂತಲೂ ಹೇಳ್ತಾರೆ. ನಾವು ಚಿಕ್ಕವರಿರುವಾಗ ಅಮ್ಮ ನಮಗೆ ಇದನ್ನು ಮಾಡಿಕೊಡ್ತಾಯಿದ್ರು. ಗೋಧಿ ಹಿಟ್ಟನ್ನು ಚಪಾತಿ ಹದಕ್ಕೆ ಕಲಸಿ ಸಣ್ಣ ಸಣ್ಣ ಪೀಸ್ ಮಾಡಿ ಸಾರಲ್ಲಿ ಬೇಯಿಸಿದರೆ ಇದಕ್ಕೆ ಚಕ್ಕೊತ್ತ ಅಂತ ಹೇಳ್ತೀವಿ. ಸೊ ನಾ ಇಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ ಉಪ್ಪು, ಖಾರ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಕ್ಕೆ ಕಲಿಸ್ಕೊತಾ ಇದ್ದೀನಿ. ಇದಿಷ್ಟು ಆಗೋವರೆಗೂ ನಾನು ಆಗಲೇ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಕ್ಕೂ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಚಪಾತಿ ಈ ಹದಕ್ಕಾದರೆ ಸಾಕು. ಇದನ್ನು ಸ್ವಲ್ಪ ಸೈಡಿಗಿಟ್ಟು ಈಗ ನಾವು ಸಾರಿಗೆ ತಯಾರಿ ಮಾಡ್ಕೊಳ್ಳೋಣ. ಸಾರು ಅಂದರೆ ಅದು ಸ್ವಲ್ಪ ಹೌದು ತರಕಾರಿನೂ ಇರುತ್ತೆ, ಆಮೇಲೆ ಬೇಳೆ ಹಾಕೂ ಮಾಡ್ತೀವಿ. ಈಗ ಒಂದು ಪಾತ್ರೆಗೆ ಬೇಳೆ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಅರಿಶಿಣ ಪುಡಿ, ಕರಿಬೇವು, ಉದ್ದಿನಬೇಳೆ, ಆಮೇಲೆ ಶೇಂಗಾನು ಕೂಡ ಹಾಕೋಬೋದು. ಇಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ. ನಾವು ಚಿಕ್ಕವರಿದ್ದಾಗ ಇದು ಒನ್ ಆಫ್ ಅವರ್ ಫೇವ್ರೆಟ್ ಡಿಶಸ್ ಆಗಿತ್ತು. ಇವಾಗ ಸ್ವಲ್ಪ ಮಾಡೋದು ಕಮ್ಮಿ, ಬಟ್ ಅವಾಗವಾಗ ಮಾಡ್ತಾ ಇರ್ತೀನಿ. ಇದಕ್ಕೆ ಇವಾಗ ಸಣ್ಣ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ನಿಮಗೆ ಬೇಕಂದರೆ ಖಂಡಿತ ಇಲ್ಲಿ ಹಾಕೋಬೋದು. ಇದು ಇವಾಗ ಸ್ವಲ್ಪ ಕರಗ್ತಾ ಬಂದಿದೆ. ನೆಕ್ಸ್ಟ್ ಇದಕ್ಕೂ ಕೂಡ ಉಪ್ಪು, ಖಾರ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಯಾವುದಾದ್ರೂ ಸಾಂಬಾರು ಪುಡಿನ ಹಾಕ್ಕೊಂಡು ಬೇಳೆ ತವ್ವೆ ರೆಡಿ ಮಾಡ್ಕೋಬೇಕು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಹೇಗನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ, ಹಾಗೂ ಒಂದು ಲೈಕ್ ಖಂಡಿತ ಮಾಡಿ. ಇಲ್ಲಿ 2 ಚಮಚದಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಖಂಡಿತ ಹುಣಸೆ ಹಣ್ಣು ನೀರು ಕೂಡ ಸೇರಿಸ್ಕೋಬೋದು. ಇಲ್ಲಿ ನಾನು ಕುದಿಸಿಟ್ಟಂಥ ಬೇಳೆನ ಹಾಕೋತಾ ಇದ್ದೀನಿ. ಇವಾಗಿದು ಚೆನ್ನಾಗಿ ಮಂದವಾಗಿ ಫುಲ್ ಕೊತ ಕುದಿಯೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಹಾಗಾದರೆ ಮಾತ್ರ ಈ ರೆಸಿಪಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು 2 ಲೋಟ ನೀರನ್ನು ಸೇರಿಸ್ಕೋತೀನಿ. ನಿಮಗೆ ಎಷ್ಟು ಥಿಕ್ನೆಸ್ಸು ಅಥವಾ ತುಂಬ ನೀರು ಇದ್ದರೆ ಒಂಥರ ಸೂಪಲ್ಲಿ ಚಪಾತಿ ಪೀಸಸ್ ಬಂದಂಗೆ ಪಾಸ್ತಾ ವಿತ್ ಸೂಪ್ ಥರ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಥಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಚಪಾತಿ ಹಿಟ್ಟು ನೆಂದಿದೆ. ಇದನ್ನು ನಾವೀಗ ದೊಡ್ಡ ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೀವು ಚೆನ್ನಾಗಿ ಹಿಟ್ಟನ್ನು ಹಚ್ಕೊಂಡು ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಯಾಕಂದರೆ ಸ್ವಲ್ಪ ನಾವು ಇದನ್ನು ತೆಳ್ಳಗೆ ಲಟ್ಟಿಸ್ಕೋಬೇಕು. ಆದ್ದರಿಂದ ನಾನು ಹಿಟ್ಟನ್ನು ಇಲ್ಲಿ ಚೆನ್ನಾಗಿ ಡ್ರೈ ಹಿಟ್ಟನ್ನ ಚೆನ್ನಾಗೇ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಉದುರಿಸಿರೋ ಹಿಟ್ಟು ನಮ್ಮ ಆ ಸಾರಲ್ಲಿ ಏನು ಹಾಕ್ತೀವಲ್ಲ ಅದನ್ನು ಒಂದು ಥಿಕ್ನೆಸ್ ಕೊಡಲಿಕ್ಕೆ ಆ್ಯಡ್ ಸಹ ಮಾಡುತ್ತೆ. ಸೊ ಅದಕ್ಕೆ ಹಿಟ್ಟು ಹಚ್ಚಿ ಚಪಾತಿಯನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಇವಾಗ ನೋಡಿ ಚಪಾತಿ ಆಗಿದೆ. ನಾನಿದನ್ನ ಸಣ್ಣದಾಗಿ ಕಟ್ ಮಾಡ್ಕೋತೀನಿ, ಈ ಥರ ಲೈನ್ ಮಾಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಇಲ್ಲಿ ಈಸಿಯಾಗಿ ಟ್ರಯಾಂಗಲ್, ಸ್ಕ್ವೇರ್ ಆ ಥರ ಶೇಪ್ ಕಟ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಒಂದು ಕುಕ್ಕಿ ಕಟರ್ ಅಥವಾ ಒಂದು ಬಟ್ಲದ್ದು ರಿಮ್ಮಿಂದ
ರೌಂಡ್ ಸರ್ಕಲ್ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಎಲ್ಲವನ್ನು ನಮ್ಮ ಸಾರೇನು ಕುದಿ ಬರುತ್ತಲ್ಲ ಆವಾಗ ಇದನ್ನೆಲ್ಲ ಸಾರಿಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಸಾರು ಈ ಥರ ಒಳ್ಳೆ ಕುದಿ ಬಂದಿದೆ. ಕುದಿ ಬಂದಾದ ತಕ್ಷಣ ನಾವು ಲಟ್ಟಿಸ್ಕೊಂಡಿರೋಂಥ ಸ್ಮಾಲ್ ಪೀಸಸ್ ಚಪಾತಿನ ಈ ಥರ ಹಾಕ್ತಾ ಹೋಗಬೇಕು. ಕುದಿ ನಿಲ್ತು ಅಂತಂದರೆ ಚಪಾತಿ ಪೀಸಸ್ ಎಲ್ಲ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ, ಹೊತ್ತೋ ಚಾನ್ಸಸ್ ಇರುತ್ತೆ. ಇದೇ ಥರ ಎಲ್ಲ ಚಪಾತಿ ಸ್ಮಾಲ್ ಪೀಸಸ್ನ ಸಾಂಬಾರಲ್ಲಿ ಹಾಕಿ ಕುದಿಸಿ ಒಂದು 15 ನಿಮಿಷ ಕುದಿಸಿದ್ರೆ ನಮ್ಮ ಚಕ್ಕೋತ ರೆಡಿ.